ಮಾತ್ರ ನಡೀತಾ ಇದೆ. ಯಾವುದಾದ್ರು ವಿಚಾರಗಳ ಬಗ್ಗೆ ಅಬ್ಜೆಕ್ಷನ್ ಸಿಗ್ತಾ ಬೆಳಗ್ಗೆಯಿಂದ ಅಂತ? ಸಣ್ಣ ಪುಟ್ಟ ಅಬ್ಜೆಕ್ಷನ್ಗಳು ಸಹಜ. ಆದರೆ ಚುನಾವಣಾ ಅಧಿಕಾರಿಗಳು ಏನಿದ್ದಾರೋ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಲ್ಲಿ ಇದೆಯೋ ಆ ರೀತಿ ಯಾವುದು ಅಬ್ಜೆಕ್ಷನ್ ಇದೆ ಅದಕ್ಕೆ ಉತ್ತರ ಕೊಟ್ಟು ತೃಪ್ತಿಯಾಗಿದೆ ಸರ್? ಎಲ್ಲರಿಗೂ ತೃಪ್ತಿಯಾಗಿದೆ. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸರ್ ನಿಮ್ದೇನೋ ರೋಡ್ ಜಾಸ್ತಿ ಆಯಿತಾ? ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವುದ್ರಲ್ಲಿ ಜಾಸ್ತಿ ಆಗಿದೆ ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂತ ಏನು ಹೇಳೋಂಗಿಲ್ಲ. ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡಿಬೇಕು ಆ ರೀತಿ ನೀಟಾಗಿ ನಡೆಸ್ಕೊಡೋಂಥ ಕೆಲಸ ಮಾಡಿದ್ದಾರೆ. ಜಾಸ್ತಿ ಆಗಿದೆ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಸಣ್ಣ ಪುಟ್ಟ ಏನೋ ಬದಲಾವಣೆಗೆ ಸಣ್ಣ ಪುಟ್ಟ ಇದಾವೆ ಬಿಟ್ಟರೆ ಏನು ಫಲಿತಾಂಶ ಇದೆಯೋ ಆ ಫಲಿತಾಂಶದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಇರೋದ್ರಿಂದ ಇದನ್ನು ಎಲ್ಲಿ ಕೂಡ ಡಿಸ್ಪ್ಲೇ ಮಾಡಬಾರ್ದು ಅನ್ನೋ ಇರೋದ್ರಿಂದ ಚುನಾವಣೆ ಪ್ರಕ್ರಿಯೆ ಮಾತ್ರ ತುಂಬ ಚೆನ್ನಾಗಿ ನಡೀತಿದೆ. ನೀವು ರೀಕೌಂಟಿಂಗ್ ಕೇಳಿರಲಿಲ್ಲ, ಆದರೂ ನೀವು ಇದರಲ್ಲಿ ಭಾಗವಹಿಸಿದ್ರಿ, ಏನು ಅನಿಸ್ತಾ ಇದೆ? ಅಲ್ಲ, ನಾವು ರೀಕೌಂಟ್ಗೆ ಕೋರ್ಟ್ಗೇನು ನಾವು ಹೋಗಿಲ್ಲ, ಏನಿಲ್ಲ. ಆದರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು. ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ. ಹಾಗಾಗಿ ಇದೊಂದು ಅವಕಾಶ ಇತ್ತು ನಮಗೆ, ಎಲ್ಲಿ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕ್ಕೆ ಒಂದು ಅವಕಾಶ ಇತ್ತು. ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಇವತ್ತೆಲ್ಲ ಭಾಗವಹಿಸಿ ಚೆನ್ನಾಗಿದೆ, ಏನು ತೊಂದರೆ ಇಲ್ದ್ರೆ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ನಾನು. ಸರಿನಾ? ಓಕೆ, ಥ್ಯಾಂಕ್ ಯು. ಅದೇ ರೀತಿ ತೊಂದರೆ ಇದ್ರೆ ನೀಟಾಗಿ ಆಗಿದೆ. ಒಂದು 2 ಕಡೆ ಮಾತ್ರ ಒಂದು 2 ಮಿಷಿನು ರಿಪೇರಿ ಆಗಿದೆ. ಅದನ್ನು VVM ಪೇಪರ್ ಓಪನ್ ಮಾಡಿ ಅದರಲ್ಲಿ VVMಗಳು ಚೆಕ್ ಮಾಡೋಂಥ ಕೆಲಸ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಕೂಡ ಯಾವುದೇ ರೀತಿ ತೊಂದರೆಗಳಾಗಿಲ್ಲ. ಪ್ರತಿಯೊಂದು ನೀಟಾಗಿ ನಡೀತಾ ಇದೆ. 2028ಕ್ಕೆ ಈಗಾಗಲೇ ಫ್ರೆಶ್ ಅಪ್ ಆಗಿದ್ದೀವಿ. ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಇವತ್ತು 2.5 ವರ್ಷ ಆಗಿತ್ತು ಚುನಾವಣೆ ಆಗಿ. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಯಾವ ರೀತಿ ಚುನಾವಣೆಗಳಲ್ಲಿ ಏನೆಲ್ಲ ತೊಂದರೆಗಳು ಬರುತ್ತೆ, ಯಾವ ರೀತಿ ನಾವು ತುಂಬ ರಿಜೆಕ್ಟ್ ಆಗೋಂಥದ್ದು, ಎಷ್ಟೋ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದೆ. ಅದೆಲ್ಲ ಯಾವ ರೀತಿ ಆಗಬಾರ್ದು, ಯಾವ ರೀತಿ ನೋಡ್ಕೊಬೇಕು ಅನ್ನೋದಕ್ಕೆ ಎಲ್ಲ ಒಂಥರ ಟ್ರೈನಿಂಗ್ ಅಂತ ಅನಿಸಿದೆ. ಥ್ಯಾಂಕ್ ಯು ಸರ್.